ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇಂದಿನ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ನಿಮ್ಮ ಭಾಗ 1ರ ಪಠ್ಯಪುಸ್ತಕದಲ್ಲಿರುವಂತಹ ಮೊದಲನೆಯ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಈ ಒಂದು ಅಧ್ಯಾಯದ ಪಠ್ಯದ ನಡುವಿನ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ಇದು ನಿಮ್ಮ ಅಭ್ಯಾಸದ ಪ್ರಶ್ನೋತ್ತರಗಳು ಅಲ್ಲ, ನಿಮ್ಮ ಪಾಠದಲ್ಲಿ ಮಧ್ಯದಲ್ಲಿ ಏನಿದೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ ಪ್ರಶ್ನೆಗಳಿಗೆ ನಾವು ಪುಟ ಸಂಖ್ಯೆ ಸಮೇತವಾಗಿ ನಿಮಗೆ ಉತ್ತರವನ್ನು ನೀಡ್ತಾ ಇದ್ದೇವೆ. ಹಾಗಾದರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ನೀವೇನಾದರೂ ಇದೇ ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಪಠ್ಯ ಪ್ರಶ್ನೆಗಳು ಇವು. ನೋಡಿ, ನಾವೀಗ ಕೊಟ್ಟಿರುವಂಥದ್ದು ಪುಟ ಸಂಖ್ಯೆ 7ರಲ್ಲಿರುವಂಥದ್ದು. ಪುಟ ಸಂಖ್ಯೆ 7ರಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ನೋಡೋಣ. ಅದರಲ್ಲಿ ಇತ್ತು ಮೊದಲನೇ ಪ್ರಶ್ನೆ, ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಅಂತ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ. ಇದಕ್ಕೆ ಉತ್ತರ, ಸಾಮಾನ್ಯವಾಗಿ ಮೆಗ್ನೀಷಿಯಂ ತಂತಿಯು ಗಾಳಿಯಲ್ಲಿನ ತೇವಾಂಶದೊಂದಿಗೆ ವರ್ತಿಸುವುದರಿಂದ ಮೆಗ್ನೀಷಿಯಂ ತಂತಿಯ ಮೇಲ್ಮೈಯಲ್ಲಿ ಮೆಗ್ನೀಷಿಯಂ ಕಾರ್ಬೋನೇಟ್ನ ಲೇಪನ ಉಂಟಾಗುತ್ತದೆ. ಮೆಗ್ನೀಷಿಯಂ ಕಾರ್ಬೋನೇಟ್ನ ಲೇಪನವು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತು ಮೆಗ್ನೀಷಿಯಂ ಕಾರ್ಬೋನೇಟ್ನ ಮಿಶ್ರಣವಾಗಿರುತ್ತದೆ. ಮೆಗ್ನೀಷಿಯಂ ತಂತಿಯ ಮೇಲ್ಮೈಯಲ್ಲಿ ಉಂಟಾದ ಮೆಗ್ನೀಷಿಯಂ ಕಾರ್ಬೋನೇಟ್ನ ಲೇಪನವನ್ನು ನಿವಾರಿಸಲು ಮೆಗ್ನೀಷಿಯಂ ತಂತಿಯನ್ನು ಮರಳು ಕಾಗದ ಅಂದರೆ ಸ್ಯಾಂಡ್ ಪೇಪರಿಂದ ಉಜ್ಜಿ ಸ್ವಚ್ಛಗೊಳಿಸುವುದು ಅಂತ ಇರುವಂಥದ್ದು. ಇದು ಇದಕ್ಕೆ ಉತ್ತರ. ಯಾಕೆ ಆ ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಅಂತ? ಯಾಕಂದರೆ ಆ ಒಂದು ಮೆಗ್ನೀಷಿಯಂ ತಂತಿ ಏನಾಗಿರುತ್ತೆ, ಗಾಳಿಯಲ್ಲಿರುವಂತಹ ಹ್ಯೂಮಿಡಿಟಿ ತೇವಾಂಶದೊಂದಿಗೆ ಏನಾಗ್ತದೆ, ಅದು ವರ್ತಿಸುತ್ತದೆ. ಮತ್ತು ಅದರ ಮೇಲ್ಮೈನಲ್ಲಿ ಏನಾಗುತ್ತೆ, ಮೆಗ್ನೀಷಿಯಂ ಕಾರ್ಬೋನೇಟ್ನ ಲೇಪನವನ್ನು ಉಂಟು ಮಾಡಿಕೊಳ್ತದೆ. ಆ ಒಂದು ಮೆಗ್ನೀಷಿಯಂ ಕಾರ್ಬೋನೇಟ್ನ ಲೇಪನ ಏನಾಗಿದೆ, ಅದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತು ಮೆಗ್ನೀಷಿಯಂ ಕಾರ್ಬೋನೇಟ್ ಅವೆರಡರುಗಳ ಏನಾಗಿದೆ ಮಿಶ್ರಣ ಆಗಿರುವಂಥದ್ದು. ಅದೇನಾಗುತ್ತದೆ, ಆ ಒಂದು ಮೆಗ್ನೀಷಿಯಂ ಕಾರ್ಬೋನೇಟ್ನ ಆ ಒಂದು ಲೇಪನವನ್ನು ನಾವು ನಿವಾರಿಸಿ ನಂತರ ಅದಕ್ಕೆ ಅದನ್ನು ಗಾಳಿಯಲ್ಲಿ ಉರಿಸಬೇಕಾಗತ್ತೆ. ಸೊ ಹಾಗಾಗಿ ಅದನ್ನು ಸ್ಯಾಂಡ್ ಪೇಪರ್ ಅಥವಾ ಮರಳು ಕಾಗದದಿಂದ ಉಜ್ಜಿ ಸ್ವಚ್ಛಗೊಳಿಸುವಂಥದ್ದು ಮಾಡಬೇಕಾಗತ್ತೆ. ಮುಂದೆ ಈಗ ಎರಡನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿಹೊಂದಿಸಿದ ಸಮೀಕರಣ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅವರು ರಾಸಾಯನಿಕ ಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮೊದಲನೇದು ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಆ್ಯರೋಮಾರ್ಕ್ ಹೈಡ್ರೋಜನ್ ಕ್ಲೋರೈಡ್. ಇಲ್ಲಿ ಹೈಡ್ರೋಜನ್ ಮತ್ತು ಕ್ಲೋರಿನ್ ಕ್ರಿಯೆಯನ್ನು ನಡೆಸಿ ಏನು ಕೊಡ್ತಾ ಇದೆ, ಉತ್ಪನ್ನವಾಗಿ ಹೈಡ್ರೋಜನ್ ಕ್ಲೋರೈಡನ್ನು ನಮಗಿಲ್ಲಿ ಕೊಡ್ತಾ ಇದೆ. ಇದನ್ನು ರಾಸಾಯನಿಕ ಸಮೀಕರಣದಲ್ಲಿ ಹೇಗೆ ಬರೆಯುವಂಥದ್ದು, ಸರಿ ಹೊಂದಿಸಿದ ಸಮೀಕರಣ ನೋಡಿ. H2 ಪ್ಲಸ್ Cl2, ಇಲ್ಲಿ ನಾವು ಬಾಣದ ಗುರುತನ್ನು ಹಾಕಬೇಕು ಉತ್ಪನ್ನಗಳ ಕಡೆ. ಇಲ್ಲಿ 2 HCl ಅನ್ನುವಂಥದ್ದು ಮಾಡಬೇಕು. ಸರಿಯಾ? ಇದೇನಿದು, ಇಲ್ಲಿ H2 ಅನಿಲ ಸ್ಥಿತಿಯಲ್ಲಿರುತ್ತದೆ. ಸೊ ಹಾಗಾಗಿ ಇದಕ್ಕೆ H2 ಅಂತ ಕೊಡಬೇಕು. ಇಲ್ಲಿ Cl2 ಅಂತಲೂ ಕೊಡಬೇಕು. ಇಲ್ಲಿ 2 HCl ಅಂತ ಬರಿಬೇಕು. ಅದನ್ನು ಬ್ಯಾಲೆನ್ಸ್ ಮಾಡಿ ಬರಿಬೇಕು, ಸರಿದೂಗಿಸಿ ಬರಿಬೇಕು. ಮುಂದೆ ಎರಡನೆಯ ಪ್ರಶ್ನೆ, ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ ಆ್ಯರೋಮಾರ್ಕ್ ಬೇರಿಯಂ ಸಲ್ಫೇಟ್ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಂತ ಇದೆ. ಇದಕ್ಕೆ ನಾವು ಸಮೀಕರಣವನ್ನು ಬರೆದ್ರೆ ಹೇಗಾಗುತ್ತೆ ನೋಡಿ, 3BaCl2 ಪ್ಲಸ್ Al2SO4 ಥ್ರೈಸ್ ಆ್ಯರೋಮಾರ್ಕ್ 3BaSO4 ಪ್ಲಸ್ 2AlCl3 ಅಂತ. ಇದನ್ನು ಸರಿದೂಗಿಸಿ ಬರಿಬೇಕು. ಪ್ರತಿವರ್ತಕಗಳಲ್ಲಿ ಎಷ್ಟು ಪರಮಾಣುಗಳು ಇರ್ತಾವೋ ಅಷ್ಟೇ ಪರಮಾಣುಗಳು, ಅಷ್ಟೇ ರಾಶಿ ಏನಿರಬೇಕು ಆ ಒಂದು ಉತ್ಪನ್ನಗಳಲ್ಲಿ ಕೂಡ ಇರಬೇಕು. ಆ ರೀತಿಯಾಗಿ ನಾವು ಬ್ಯಾಲೆನ್ಸನ್ನು ಮಾಡಬೇಕು ಅದನ್ನು. ನೋಡಿ, ಅದರಲ್ಲಿರ್ತಕ್ಕಂಥದ್ದು ಮೂರನೇ ಪ್ರಶ್ನೆ, ಸೋಡಿಯಂ ಪ್ಲಸ್ ನೀರು ಆ್ಯರೋಮಾರ್ಕ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಅಂತ ಇದೆ. ಇದಕ್ಕೆ ಬರೆದ್ರೆ ನಾವು ಹೇಗಾಗುತ್ತೆ ಅಂದರೆ ನೋಡಿ, 2Na ಪ್ಲಸ್ 2H2O ಆ್ಯರೋಮಾರ್ಕ್ 2NaOH ಪ್ಲಸ್ H2 ಅಂತ ಇದು ಸರಿದೂಗಿಸಿದ ಸಮೀಕರಣ ಆಗಿರುವಂಥದ್ದು. ಮುಂದೆ ಮೂರನೆಯ ಪ್ರಶ್ನೆ, ಈ ಕೆಳಗಿನ ಕ್ರಿಯೆಗಳಿಗೆ ಭೌತ ಸ್ಥಿತಿಗಳ ಸಂಕೇತಗಳೊಂದಿಗೆ ಸರಿಹೊಂದಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಭೌತ ಸ್ಥಿತಿಗಳು ಅಂದರೆ ಫಿಸಿಕಲ್ ಸ್ಟೇಟನ್ನು ಕೂಡ ನಾವು ಅಲ್ಲಿ ಮೆನ್ಷನ್ ಮಾಡಬೇಕು. ಅದು ಘನನ, ದ್ರವನ, ಅನಿಲನ, ಅದನ್ನು ಸಾಲಿಡ್, ಲಿಕ್ವಿಡ
ಏಕ್ವೇಯಸ್ ಗೇಷಿಯಸ್ ಅಂತ ನಾವು ಅದಕ್ಕೆ ಮೆನ್ಷನ್ ಮಾಡಬೇಕು. ಆಯಿತಾ? ನೋಡಿ, ಅದರಲ್ಲಿ ಮೊದಲನೇ ಪ್ರಶ್ನೆ, ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ನ ಜಲೀಯ ದ್ರಾವಣಗಳು ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ಜಲ ವಿಲೀನಗೊಳ್ಳದ ಬೇರಿಯಂ ಸಲ್ಫೇಟ್ ಉಂಟು ಮಾಡುತ್ತದೆ. ಇದನ್ನು ಸಮೀಕರಣ ರೂಪದಲ್ಲಿ ಬರೆದರೆ ಹೇಗಾಗುತ್ತೆ ನೋಡಿ. ಬೇರಿಯಂ ಕ್ಲೋರೈಡ್ BaCl2 ಅಂದರೆ ಎಕ್ವೇಯಸ್ ಅಂತ ಇದೆ. ಎಕ್ವೇಯಸ್ ಅಂದರೆ ಅದನ್ನು ನೀರಿಗೆ ಮಿಕ್ಸ್ ಮಾಡಿರ್ತಾರೆ, ಅಕ್ವಾ ಸೊಲ್ಯೂಷನ್ ಅಂತ ಕರೀತಾರೆ. BaCl2 ಏಕ್ವೇಯಸ್ ಪ್ಲಸ್ Na2SO4 ಏಕ್ವೇಯಸ್. ಇದೇನಿದು ಸೋಡಿಯಂ ಸಲ್ಫೇಟ್ನ ಜಲೀಯ ದ್ರಾವಣ. ಇದರ ಜೊತೆಗೆ ಏನಾಗ್ತದೆ, ಇದು ವರ್ತಿಸಿ ಏನನ್ನು ಕೊಡ್ತದೆ ಅಂತ ಹೇಳ್ತಾ ಇದ್ದಾರೆ. ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ಜಲವಿಲೀನಗೊಳ್ಳದ ಬೇರಿಯಂ ಸಲ್ಫೇಟ್ ಉಂಟು ಮಾಡುತ್ತದೆ. ನೋಡಿ, ಬೇರಿಯಂ ಸಲ್ಫೇಟನ್ನು ಉಂಟು ಮಾಡ್ತಿದೆ. ಅದೇನಾಗಿದೆ, ಜಲ ವಿಲೀನಗೊಳ್ಳದ, ಜಲದಲ್ಲಿ ವಿಲೀನಗೊಳ್ಳಿಲ್ಲ ಅಂದರೆ, ನೀರಿನಲ್ಲಿ ವಿಲೀನಗೊಳ್ಳಿಲ್ಲ ಅಂದರೆ ಅದೇನಾಗಿದೆ, ಸಾಲಿಡ್ ಸ್ಟೇಟಲ್ಲಿದೆ ಅಂತ ಅರ್ಥ, ಘನ ಸ್ಥಿತಿಯಲ್ಲಿದೆ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಯಾವುದು, ಸೋಡಿಯಂ ಕ್ಲೋರೈಡ್ ದ್ರಾವಣ. ಸೋಡಿಯಂ ಕ್ಲೋರೈಡ್ ಇದೇನಾದರೂ ಏನು ಸಾಲ್ಟ್ ಆಗಿದ್ರದ್ದು ಏನಾಗ್ತಿತ್ತು, ಸಾಲಿಡಲ್ಲಿ ಇರ್ತಾಯಿತ್ತು. ಇದು ಜಲೀಯ ದ್ರಾವಣ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅದೇನದು ದ್ರಾವಣ. ದ್ರಾವಣ ಅಂದರೆ ಸೊಲ್ಯೂಷನ್. ಹಾಗಾಗಿ ಅದು ಎಕ್ವೇಯಸ್ ಆಗಿ ಇರ್ತದೆ. ಇದಾಗಿತ್ತು ಇದರ ಸರಿ ಹೊಂದಿಸಿದ ರಾಸಾಯನಿಕ ಸಮೀಕರಣ. ಮುಂದೆ ಅದರಲ್ಲಿ ಎರಡನೇ ಪ್ರಶ್ನೆ, ಸೋಡಿಯಂ ಹೈಡ್ರಾಕ್ಸೈಡ್ನ ದ್ರಾವಣ ಅಂದರೆ ನೀರಿನಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ದ್ರಾವಣದೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಇದಕ್ಕೆ ಏನಾಗುತ್ತೆ ನೋಡಿ, 2NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಅಂದರೆ ಎಕ್ವೇಸ್, ನೀರಿನಲ್ಲಿ ಡಿಸಾಲ್ವ್ ಮಾಡಿದ್ದಾರೆ ಅಂದರೆ ನೀರಿನಲ್ಲಿ ವಿಲೀನಗೊಳಿಸಲಾಗಿದೆ. ನೆಕ್ಸ್ಟ್ ಪ್ಲಸ್ 2HCl ಎಕ್ವೇಸ್, ಏನು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಏನಾಗ್ತದೆ, ಅದು ವರ್ತಿಸಿ ಏನು ಕೊಡ್ತಾ ಇದೆ, ಸೋಡಿಯಂ ಕ್ಲೋರೈಡ್ ದ್ರಾವಣ. ದ್ರಾವಣ ಅಂತ ಇರೋದ್ರಿಂದ ಇಲ್ಲಿ ಎಕ್ವೇಯಸ್ ಅಂತ ಬರೀಬೇಕು, AQ ಪ್ಲಸ್ H2O, ಅದೊಂದು ನೀರಲ್ವ, ಲಿಕ್ವಿಡ್ ಅಂದರೆ ಏನು ದ್ರವ ಸ್ಥಿತಿಯಲ್ಲಿ ಇರುವಂಥದ್ದು. ಈ ರೀತಿಯಾಗಿ ಇದನ್ನು ಬ್ಯಾಲೆನ್ಸ್ ಮಾಡಿ ಬರಿಬೇಕು. ಎಲ್ಲ ಪರಮಾಣುಗಳು ಮತ್ತು ಆ ಒಂದು ಸಂಖ್ಯೆಗಳನ್ನು ಬ್ಯಾಲೆನ್ಸ್ ಮಾಡಿ ನಾವು ಇಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ಇರುವಂಥದ್ದು ಪುಟ ಸಂಖ್ಯೆ 12ರಲ್ಲಿ. ಪುಟ ಸಂಖ್ಯೆ 12ರಲ್ಲಿರ್ತಕ್ಕಂತಹ ಮೊದಲನೆಯ ಪ್ರಶ್ನೆ, ಬಿಳಿ ಬಣ್ಣ ಬಳಿಯಲು X ವಸ್ತುವಿನ ದ್ರಾವಣವನ್ನು ಬಳಸಲಾಗುತ್ತದೆ. ಏನು ಬಿಳಿ ಬಣ್ಣವನ್ನು ಬಳಿಲಿಕ್ಕೆ, ಈಗ ಮನೆಗಳಿಗೆ ಬಿಳಿ ಬಣ್ಣವನ್ನು ಬಡಿತಾರಲ್ವ, ಅದಕ್ಕೆ ಏನೊಂದು X ಅನ್ನುವಂತಹ ಒಂದು ವಸ್ತುವಿನ ದ್ರಾವಣವನ್ನು ಅಲ್ಲಿ ಬಳಸಲಾಗತ್ತೆ. ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಅದರಲ್ಲಿ ಅದನ್ನು ಬಳಸಲಾಗ್ತಾ ಇದೆ. ಅದರಲ್ಲಿ ಸಬ್ ಕ್ವಶನ್ ಇದೆ ನೋಡಿ, X ವಸ್ತುವನ್ನು ಹೆಸರಿಸಿ ಮತ್ತು ಅದಕ್ಕೆ ಅಣುಸೂತ್ರವನ್ನು ಬರೆಯಿರಿ. ಅಲ್ಲಿ X ಅನ್ನುವಂಥ ಯಾವುದೊಂದು ವಸ್ತು ಇದೆ, ಅದನ್ನು ದ್ರಾವಣವಾಗಿ ಮಾಡಿ ಅದನ್ನು ಬಿಳಿ ಬಣ್ಣ ಬಳಿಲಿಕ್ಕೆ ಬಳಸಲಾಗತ್ತೆ. ಅದರಲ್ಲಿ ಒಂದನೇ ಪ್ರಶ್ನೆ ಕೇಳಿದರು, X ವಸ್ತುವನ್ನು ಹೆಸರಿಸಿ ಮತ್ತು ಅದರ ಅಣುಸೂತ್ರವನ್ನು ಬರೆಯಿರಿ. ಆ X ಅನ್ನುವಂಥ ಯಾವುದು ವಸ್ತು ಇದೆ ಅಲ್ವಾ, ಅದು ಯಾವ ವಸ್ತು ಮತ್ತು ಅದರ ಅಣುಸೂತ್ರವನ್ನು ಕೂಡ ಬರಿಬೇಕು. ನೋಡಿ, ಆ X ಅನ್ನುವಂಥದ್ದು ಯಾವ ವಸ್ತು, ಅದು ಕ್ಯಾಲ್ಶಿಯಂ ಆಕ್ಸೈಡ್. ಕ್ಯಾಲ್ಶಿಯಂ ಆಕ್ಸೈಡ್ ಅದನ್ನು ಏನಂತ ಕರೀತಾರೆ, ಸುಟ್ಟ ಸುಣ್ಣ ಅಂತ ಕೂಡ ಕರೀತಾರೆ. X ವಸ್ತುವು ಕ್ಯಾಲ್ಶಿಯಂ ಆಕ್ಸೈಡ್ ಆಗಿದೆ. ಅದರ ಅಣುಸೂತ್ರ ಏನು, ಕ್ಯಾಲ್ಶಿಯಂ ಆಕ್ಸೈಡ್ ಅಂದರೆ ಸುಟ್ಟ ಸುಣ್ಣದ ಅಣುಸೂತ್ರ ಏನಂದರೆ CaO, ಕ್ಯಾಲ್ಶಿಯಂ ಆಕ್ಸೈಡ್ CaO ಅಂತ ಬರೆಯುವಂಥದ್ದು. ಮುಂದೆ ಅದರಲ್ಲಿ ಸೆಕೆಂಡ್ ಸಬ್ ಕ್ವಶನ್, ನೀರಿನೊಂದಿಗೆ ಮೇಲೆ ಹೆಸರಿಸಿದ ಅಂದರೆ ಈ ಒಂದು ಫಸ್ಟ್ ಪ್ರಶ್ನೆಯಲ್ಲಿ X ವಸ್ತುವಿನ ಕ್ರಿಯೆಯನ್ನು ಬರೆಯಿರಿ. ಆ ಒಂದು ವಸ್ತು ಇದೆ ಅಲ್ವಾ, ಆ ಒಂದು ವಸ್ತು ಅಂದರೆ ಯಾವುದು, ಕ್ಯಾಲ್ಶಿಯಂ ಆಕ್ಸೈಡ್. ಆ ಒಂದು ಕ್ಯಾಲ್ಶಿಯಂ ಆಕ್ಸೈಡ್ ಜೊತೆಗೆ ನೋಡಿ, ಏನು ನೀರಿನೊಂದಿಗೆ ಅದರ ಕ್ರಿಯೆಯನ್ನು ವಿವರಿಸಿ. ನೀವು ಏನಂತ X ಅಂತ ಗುರುತಿಸಿದ್ದೀರಿ, ಆ Xಗೆ ನೀವು ಏನು ನೀರಿನೊಂದಿಗೆ ಕ್ರಿಯೆಯನ್ನು ಮಾಡಿ ಅದನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ನೋಡಿ, CaO ಸಾಲಿಡ್ ಸ್ಟೇಟಲ್ಲಿ ಇರುವಂಥದ್ದು ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ H2O ನೀರಿನೊಂದಿಗೆ ಲಿಕ್ವಿಡ್, ಅದರ ಜೊತೆಗೆ ವರ್ತಿಸಿದಾಗ CaOH2 ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಮತ್ತು ಅದು ಎಕ್ವೇಯಸ್ ಆಗಿ ನಮಗೆ ಅದು ಸಿಗುವಂಥದ್ದು. ಇದು ಅದರ ರಿಯಾಕ್ಷನ್ ಆಗಿತ್ತು, ರಾಸಾಯನಿಕ ಕ್ರಿಯೆ. ಮುಂದೆ ಎರಡನೆಯ ಪ್ರಶ್ನೆ, ಚಟುವಟಿಕೆ 1.7ರಲ್ಲಿ ಒಂದು ಪ್ರಮಾಣದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣವು ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣದ 2ರಷ್ಟಿರಲು ಕಾರಣವೇನು ಮತ್ತು ಆ ಅನಿಲವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಆ ರಾಸಾಯನಿಕ ಸಮೀಕರಣ ಆಗಿತ್ತು. ನೋಡಿ ಏನಾಗಿದೆ ಅಂದರೆ, ಒಂದು ಪ್ರಮಾಣದಲ್ಲಿ ಹೈಡ್ರೋಜನ್ ಅನಿಲ ಮತ್ತು ಮತ್ತೊಂದು ಪ್ರಮಾಣದಲ್ಲಿ ಆಕ್ಸಿಜನ್ ಅನಿಲ ಏನಾಗುತ್ತೆ, ಸಂಗ್ರಹ ಆಗತ್ತೆ.
ಯಾವುದು ಇದು ನಿಮ್ಮ ಒಂದು ಹೈಡ್ರೋಲಿಸಿಸ್ ಆಫ್ ವಾಟರ್, ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಇದೆ ಅಲ್ವಾ ನಿಮಗೆ. ಆ ಒಂದು ಚಿತ್ರದಲ್ಲಿ ನೀವು ನೋಡಬಹುದು ಏನಾಗ್ತದೆ, ಒಂದು ಪ್ರಮಾಣದಲ್ಲಿ ಏನಾಗಿದೆ ಹೈಡ್ರೋಜನ್ ಅನಿಲ ಮತ್ತು ಇನ್ನೊಂದು ಪ್ರಮಾಣದಲ್ಲಿ ಏನಾಗಿದೆ ಆಕ್ಸಿಜನ್ ಅನಿಲ ಸಂಗ್ರಹ ಆಗ್ತದೆ. ಆ ಎರಡೂ ಪ್ರಮಾಣಗಳಲ್ಲಿ ಸಂಗ್ರಹವಾದ ಅನಿಲಗಳ ಗಾತ್ರ ಬೇರೆ ಬೇರೆ ಇರ್ತದೆ. ನೀವು ನೋಡ್ಬೋದು ಆ ಒಂದು ಚಿತ್ರದಲ್ಲಿ ಅಲ್ಲಿ ಎರಡು ಪ್ರಮಾಣಗಳಲ್ಲಿ ಆ ಒಂದು ಅನಿಲ ಸಂಗ್ರಹವಾದಂತಹ ಗಾತ್ರ ಏನಿದೆ ಅದರ ವಾಲ್ಯೂಮ್ ಬೇರೆ ಬೇರೆ ಇದೆ. ಸಂಗ್ರಹವಾದ ಹೈಡ್ರೋಜನ್ ಅನಿಲದ ರಾಶಿಯು ಸಂಗ್ರಹವಾದ ಆಕ್ಸಿಜನ್ ಅನಿಲದ ರಾಶಿಯ 2ರಷ್ಟು ಇರುತ್ತದೆ. ಏನಾಗ್ತದೆ ಅಲ್ಲಿ ಆಕ್ಸಿಜನ್ನ 2 ಪಟ್ಟು ಹೈಡ್ರೋಜನ್ನಲ್ಲಿ ಏನಾಗ್ತದೆ ಸಂಗ್ರಹ ಆಗ್ತದೆ. ಆಯಿತಾ. ಅದು 1:2 ಒಂದು ಅನುಪಾತದಲ್ಲಿ ಏನಾಗ್ತದೆ ಅದು ಫಾರ್ಮ್ ಆಗುವಂಥದ್ದು. ನೀರಿನ 2 ಅಣುಗಳು ವಿದ್ಯುತ್ ವಿಭಜನೆ ಹೊಂದಿ ಹೈಡ್ರೋಜನ್ ಅನಿಲದ 2 ಅಣುಗಳು ಮತ್ತು ಆಕ್ಸಿಜನ್ ಅನಿಲದ 1 ಅಣು ಉಂಟಾಗುತ್ತದೆ. ಆದುದರಿಂದ ಸಂಗ್ರಹವಾದ ಹೈಡ್ರೋಜನ್ ಅನಿಲವು ಆಕ್ಸಿಜನ್ ಅನಿಲದ 2ರಷ್ಟು ಇರುತ್ತದೆ ಅಂತ ಬರಿಬೇಕು. ಅದಕ್ಕೆ ಕಾರಣವನ್ನು ನಾವು ಬರಿಬೇಕು. ಆಯಿತಾ. ನೋಡಿ 2H2O ಅಂದರೆ 2H2Oನ ನಾವು ವಿದ್ಯುತ್ ವಿಭಜನೆಗೊಳಿಸಿದಾಗ ಅಲ್ಲಿ ನಮಗೆ 2H2 ಮತ್ತು 1 O2. ನೋಡಿ ಇದು ಆಕ್ಸಿಜನ್ನ 2ರಷ್ಟು ಹೈಡ್ರೋಜನ್ ಅನಿಲಲ್ಲಿ ಸಂಗ್ರಹ ಆಗುವಂಥದ್ದು. ಆ ಅನಿಲಗಳು ಯಾವುದು, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನುವಂಥದ್ದನ್ನು ಬರಿಬೇಕಿಲ್ಲಿ. ಮುಂದೆ ನಿಮಗಿರುವಂಥದ್ದು ಪುಟ ಸಂಖ್ಯೆ 17ರಲ್ಲಿರ್ತಕ್ಕಂತಹ ಪ್ರಶ್ನೆಗಳು. ನೋಡಿ ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ಕೇಳಿದರು, ಕಬ್ಬಿಣದ ಮೊಳೆಯನ್ನು ಮುಳುಗಿಸಿದಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುವುದೇಕೆ? ನೋಡೋಣ ಉತ್ತರವನ್ನು. Fe ಅಂದರೆ ಫೆರಸ್ ಅಂದರೆ ಅದು ಯಾವುದು, ಕಬ್ಬಿಣವು Cuಗಿಂತ, Cu ಅಂದರೆ ಇಲ್ಲಿ ತಾಮ್ರ, Cuಗಿಂತ ಹೆಚ್ಚು ಕ್ರಿಯಾಶೀಲ ಧಾತುವಾಗಿದ್ದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಯಾಗಿದೆ. ಆಗ ಏನಾಗುತ್ತೆ, ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಪಲ್ಲಟಗೊಳಿಸಿ ಏನು ಮಾಡುತ್ತೆ, ಈಗ ಕಬ್ಬಿಣದ ಮೊಳೆಯನ್ನು ಈ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ನಾವು ಮುಳುಗಿಸಿದಾಗ ಅದರ ಬಣ್ಣ ಬದಲಾಗುತ್ತೆ. ಯಾಕಂದರೆ ಈ ಕಬ್ಬಿಣ ಅಂದರೆ Fe ಏನು ಮಾಡುತ್ತೆ, ಈ ಒಂದು ತಾಮ್ರದ ಸಲ್ಫೇಟ್ನಿಂದ ಏನು ಮಾಡುತ್ತದೆ, ಈ ತಾಮ್ರವನ್ನು ಕಿತ್ತು ಹೊರಗೆ ತೆಗೀತದೆ. ಅಂದರೆ ಆ ಒಂದು ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸ್ತದೆ, ಡಿಸ್ಪ್ಲೇಸ್ಮೆಂಟ್ ಮಾಡುತ್ತೆ. ನೋಡಿ, ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಪಲ್ಲಟಗೊಳಿಸಿ ಕಬ್ಬಿಣದ ಸಲ್ಫೇಟ್ ಉಂಟಾಗುವುದು. ಆಗ ಇಲ್ಲಿ ತಾಮ್ರದ ಸಲ್ಫೇಟ್ ಅಲ್ಲ, ಕಬ್ಬಿಣದ ಸಲ್ಫೇಟ್ ಉಂಟಾಗುತ್ತೆ. ಆದುದರಿಂದ ಕಬ್ಬಿಣದ ಮೊಳೆಯನ್ನು ಮುಳುಗಿಸಿದಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುತ್ತದೆ ಅಂತ ಬರೀಬೇಕು. ಮತ್ತು ನೋಡಿ ಇಲ್ಲಿ Feಯನ್ನು CuSO4 ನಡುವೆ ರಾಸಾಯನಿಕ ಪ್ರಕ್ರಿಯೆಯಲ್ಲಿ ನಡೆದು ಏನಾಗ್ತದೆ, Feಯು Cuಅನ್ನು ಆ ಒಂದು CuSO4ನಿಂದ ಸ್ಥಾನಪಲ್ಲಟಗೊಳಿಸಿ FeSO4 ಫೆರಸ್ ಸಲ್ಫೇಟನ್ನು ಏನು ಮಾಡ್ತದೆ, ಉಂಟು ಮಾಡ್ತದೆ ಅನ್ನುವಂಥದ್ದು ಇದು ರಾಸಾಯನಿಕ ಒಂದು ಕ್ರಿಯೆಯ ಅರ್ಥ ಆಗಿರುವಂಥದ್ದು. ನೋಡಿ ಅದಕ್ಕೆ ಅವರು ಸಮೀಕರಣವನ್ನು ಇಲ್ಲಿ ನೀಡಿದ್ದಾರೆ. ನೋಡಿ Fe ಏನಾಗುತ್ತೆ, Fe ಅನ್ನುವಂಥದ್ದು ಏನಾಗ್ತದೆ, ಕಾಪರ್ ಸಲ್ಫೇಟ್ ಅಂದರೆ ತಾಮ್ರದ ಸಲ್ಫೇಟ್ನೊಂದಿಗೆ ಏನಾಗುತ್ತೆ ವರ್ತಿಸುತ್ತೆ. ಅನಂತರ ನಮಗೆ ಏನಾಗ್ತದೆ ಇಲ್ಲಿ Cu ಬದಲಿಗೆ ಅಲ್ಲಿ ಆ ಜಾಗದಲ್ಲಿ Fe ಬಂದು ಇಲ್ಲಿ ಕುಳಿತುಕೊಳ್ಳುತ್ತೆ, ಅದು ಸ್ಥಾನಪಲ್ಲಟ ಕ್ರಿಯೆಯನ್ನು ಮಾಡಿಕೊಳ್ಳುತ್ತೆ. ನೋಡಿ ಇಲ್ಲಿ CuSO4 ಇರುವಂಥದ್ದು ಉತ್ಪನ್ನಗಳಲ್ಲಿ ಏನಾಗಿದೆ FeSO4 ಆಗುತ್ತೆ. ಮತ್ತು ಇಲ್ಲಿ ಏನಾಗ್ತದೆ, ಈ ಒಂದು ಸಂಯುಕ್ತದಿಂದ Cu ಅನ್ನುವಂಥದ್ದು ಇಲ್ಲಿ ಹೊರಗಡೆ ಹೋಗುವಂಥದ್ದು ಸಾಲಿಡ್ ಸ್ಟೇಟಲ್ಲಿ ಅನ್ನುವಂಥದ್ದು ಇದರ ರಿಯಾಕ್ಷನ್ ಆಗಿತ್ತು, ರಾಸಾಯನಿಕ ಕ್ರಿಯೆ ಆಗಿತ್ತು ಸಮೀಕರಣ. ಇಲ್ಲೇನಾಗ್ತದೆ, ನೀಲಿ ಬಣ್ಣದ ತಾಮ್ರದ ಸಲ್ಫೇಟ್ ದ್ರಾವಣ ಹಸಿರು ಬಣ್ಣಕ್ಕೆ ಅಂದರೆ ಕಬ್ಬಿಣದ ಸಲ್ಫೇಟ್ ಆಗಿ ಏನಾಗ್ತದೆ, ಬದಲಾಗ್ತಾ ಇದೆ. ಮುಂದೆ ಎರಡನೆಯ ಪ್ರಶ್ನೆ, ಚಟುವಟಿಕೆ 1.10ರಲ್ಲಿ 1.10ಯಲ್ಲಿ ಕೊಟ್ಟ ಉದಾಹರಣೆಗಳನ್ನು ಹೊರತುಪಡಿಸಿ ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ನೋಡಿ ಇದು ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗಿದೆ. ನೋಡಿ CuSO4 ಪ್ಲಸ್ BaCl2 ಆರೋಮಾರ್ಕ್ BaSO4 ಸಾಲಿಡ್ ಪ್ಲಸ್ CuCl2 ಎಕ್ವೇಸ್ ಅನ್ನುವಂಥದ್ದೇನೋದೆ ಒಂದು ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಒಂದು ಉದಾಹರಣೆ ಆಗಿರುವಂಥದ್ದು. ಮತ್ತು ಈಗ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೂರನೆಯ ಪ್ರಶ್ನೆ, ಕೆಳಗಿನ ಕ್ರಿಯೆಗಳಲ್ಲಿ ಉತ್ಕರ್ಷಣಗೊಂಡ ವಸ್ತುಗಳು ಮತ್ತು ಅಪಕರ್ಷಣಗೊಂಡ ವಸ್ತುಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಮೊದಲನೆಯದರಲ್ಲಿ ಪ್ರಶ್ನೆ 4Na ಸಾಲಿಡ್ ಪ್ಲಸ್ O2 ಗ್ಯಾಸ್ ಆರೋಮಾರ್ಕ್ 2Na2O ಸಾಲಿಡ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ.
ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನಾಗಿದೆ, ಉತ್ಕರ್ಷಣಗೊಂಡಂತಹ ವಸ್ತುಗಳು ಮತ್ತು ಅಪಕರ್ಷಣಗೊಂಡಂತಹ ವಸ್ತುವನ್ನು ನಾವು ಗುರುತಿಸಬೇಕು. ನೋಡಿ, ಇಲ್ಲಿ ಏನಾಗಿದೆ, ಈ ರಾಸಾಯನಿಕ ಕ್ರಿಯೆಯಲ್ಲಿ ಸೋಡಿಯಂ ಅಂದರೆ Na ಉತ್ಕರ್ಷಣ ಹೊಂದಿದೆ. ಉತ್ಕರ್ಷಣ ಅಂದರೆ ಏನು? ಆಕ್ಸಿಜನನ್ನು ಪಡೆದುಕೊಳ್ಳುವಂಥದ್ದು. ಆಕ್ಸಿಜನ್ ಪಡೆದುಕೊಳ್ಳುವಂಥ ಕ್ರಿಯೆಗೆ ಏನಂತ ಉತ್ಕರ್ಷಣ ಅಂತ ಕರೀತಾರೆ. ನೋಡಿ, Na ಇರುವಂಥದ್ದು ಏನಾಯಿತು, ಇಲ್ಲಿ Na2O 2Na2O ಆಯಿತು. ಅಂದರೆ ಇಲ್ಲಿ ಆಕ್ಸಿಜನ್ ಅನ್ನೋದು ಪಡ್ಕೊಂಡಿದೆ, ಆ್ಯಡ್ ಆಗಿದೆ. ಆಕ್ಸಿಜನ್ ಆ್ಯಡ್ ಆಗಿರೋದ್ರಿಂದ ಅದನ್ನೇನಂತ ಕರೀತಾರೆ, ಉತ್ಕರ್ಷಣಗೊಂಡಂತಹ ವಸ್ತು ಅಂತ ಕರೀಲಾಗುತ್ತೆ ಈ ಸೋಡಿಯಮನ್ನು. ಮತ್ತು ಇಲ್ಲಿ ಸೋಡಿಯಂ ಆಕ್ಸೈಡ್ ಆಗಿದೆ, ಅದು ಕನ್ವರ್ಟ್ ಆಗಿ. ಇಲ್ಲಿ ಆಕ್ಸಿಜನ್ ಅಪಕರ್ಷಣಗೊಂಡಿದೆ. ನೋಡಿ, ಆಕ್ಸಿಜನ್ ಏನಾಗಿದೆ, ಅಪಕರ್ಷಣಗೊಂಡಿರುವಂಥದ್ದು. ಇಲ್ಲಿ ನೋಡಿ, O2 ಇರುವಂಥದ್ದು ಏನಾಗಿದೆ, O ಆಗಿದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಆಕ್ಸಿಜನ್ ಅಪಕರ್ಷಣಗೊಂಡಿದೆ ಅಂತ ಬರಿಬೇಕು. ಮುಂದೆ ಎರಡನೆಯ ಪ್ರಶ್ನೆ, CuO ಸಾಲಿಡ್ ಪ್ಲಸ್ H2 ಗ್ಯಾಸ್, ಆ್ಯರೋಮಾರ್ಕ್ Cu ಸಾಲಿಡ್ ಪ್ಲಸ್ H2O ಲಿಕ್ವಿಡ್ ಅಂತ ಇದೆ. ಈ ಒಂದು ಕ್ರಿಯೆಯಲ್ಲಿ ಏನಾಗಿದೆ ಅಂದರೆ, ಈ ರಾಸಾಯನಿಕ ಕ್ರಿಯೆಯಲ್ಲಿ ಹೈಡ್ರೋಜನ್ H2 ಏನಾಗಿದೆ, ಅದು ಉತ್ಕರ್ಷಣ ಹೊಂದಿದೆ. ನೋಡಿ, H2 ಉತ್ಕರ್ಷಣಗೊಂಡಿದೆ ಅಂದರೆ ಆಕ್ಸಿಜನ್ ಅದಕ್ಕೆ ಆ್ಯಡ್ ಆಗಿದೆ. ಮತ್ತು ನೀರು ಉಂಟಾಗಿದೆ, ಅಲ್ಲಿ ಅದು ಉತ್ಕರ್ಷಣ ಹೊಂದಿ ನೀರು ಉಂಟಾಗಿದೆ. ಮತ್ತು ತಾಮ್ರದ ಆಕ್ಸೈಡ್ CuO ಇದೆ ಅಲ್ವಾ, ಅದೇನಾಗಿದೆ, ಅಪಕರ್ಷಣಗೊಂಡು ಬರೀ ತಾಮ್ರ ಆಗಿದೆ. ನೋಡಿ, ಇಲ್ಲಿ ಆಕ್ಸಿಜನನ್ನು ಅದು ಕಳ್ಕೊಂಡಿದೆ, ಲಾಸ್ ಆಗಿದೆ, ಅಲ್ಲಿ Cu ಆಗಿ ಪರಿವರ್ತನೆ ಆಗಿರುವಂಥದ್ದು. ಇದಿಷ್ಟಾಗಿತ್ತು ನಿಮ್ಮ 10ನೇ ತರಗತಿಯ ಭಾಗ 1ರ ಪಠ್ಯಪುಸ್ತಕದಲ್ಲಿರುವಂತಹ ಮೊದಲನೆಯ ಅಧ್ಯಾಯ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಈ ಒಂದು ಅಧ್ಯಾಯದ ಸಂಪೂರ್ಣ ಪಠ್ಯದ ನಡುವಿನಲ್ಲಿರ್ತಕ್ಕಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅಧ್ಯಾಯದೊಂದಿಗೆ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.